ಹಾಯ್ ಸ್ನೇಹಿತರೆ, ಹೇಗಿದ್ರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ರಾ, ಚೆನ್ನಾಗಿದ್ರಾ ಅನ್ಕೊಂತೀನಿ. ತಾವೇನಾದ್ರೂ ಒಂದು ಒಳ್ಳೆಯ ಒಂದು ಗೌರ್ನಮೆಂಟ್ ವೇಕೆನ್ಸಿಗೋಸ್ಕರ ಒಂದು ವೈಟ್ ಅನ್ನ ಮಾಡ್ತಿದ್ರೆ, ಅದರಲ್ಲೂ ಒಂದು ಒಳ್ಳೆಯ ಒಂದು ಸೆಂಟ್ರಲ್ ಗೌರ್ನಮೆಂಟ್ ನ ಒಂದು ವೇಕೆನ್ಸೀಸ್ ಗಳಿಗೆ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ತಾವೇನಾದ್ರೂ ಒಂದು ಕಾಯ್ತಾ ಇದ್ರೆ, ಇಲ್ಲಿ ಒಂದು ವೇಕೆನ್ಸಿಯ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಇಲ್ಲಿ ಒಂದು ರಿಲೀಸ್ ಅನ್ನೋದು ಮಾಡಿಬಿಟ್ಟಿದ್ದಾರೆ. ನಮ್ಮ ಒಂದು ಕರ್ನಾಟಕದಂತಹ ಒಂದು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ತಾವೇನಾದ್ರೂ ಕೇವಲ ಒಂದು 12th ಪಾಸ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರು, ಒಂದು ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಒಟ್ಟಾರೆ 10+2 ನ ತಾವು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ತಾವು ಅಪ್ಲಿಕೇಶನ್ ತಾವು ಇಲ್ಲಿ ಒಂದು ಹಾಕಬಹುದು. ಈ ಒಂದು ನೋಟಿಫಿಕೇಶನ್ ಅಲ್ಲಿ 3 ರೀತಿಯ ಒಂದು ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದು, ಸುಮಾರು 3,000ಕ್ಕಿಂತ ಹೆಚ್ಚು ಒಂದು ವೇಕೆನ್ಸೀಸ್ ಗಳನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ಸೊ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿನ ಇದರ ಒಂದು ಸ್ಕ್ರೀನ್ ಮೇಲೆ ನಾನು ತಮ್ಮನ್ನ ಕರ್ಕೊಂಡು ಹೋಗಿ ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ವಿಡಿಯೋ ತಾವು ಕೊನೆ ತನಕ ನೋಡ್ತಾ ತಾವು ಅಪ್ಲೈ ಅನ್ನ ಮಾಡಿ ಮತ್ತು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಲೇಬೇಡಿ. ಗಾಯ್ಸ್, ತಾವು ಇಲ್ಲಿ ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು, ಈ ಒಂದು ವೇಕೆನ್ಸೀಸ್ ಗಳ ಬಗ್ಗೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ತಮಗೆ ಇಲ್ಲಿ ಒಂದು ಶೇರ್ ಅನ್ನ ಮಾಡಿಬಿಡ್ತೀನಿ. ಮೊದಲನೇದಾಗಿ ಇಲ್ಲಿ ಒಂದು ಯಾವ ಒಂದು ಡಿಪಾರ್ಟ್ಮೆಂಟ್ ಮೇಲೆ ಈ ಒಂದು ವೇಕೆನ್ಸಿ ರಿಲೀಸ್ ಅನ್ನ ಮಾಡಿದ್ದಾರೆ ಅಂದ್ರೆ, SSC ಸ್ಟಾಫ್ ಸೆಲೆಕ್ಷನ್ ಕಮಿಷನರ್ ಅಂತ ನಾವೇನ್ ಕರಿತೀವಿ, ಅದರಲ್ಲಿ CHS ಅಲ್ಲಿ ಈ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಿದ್ದು. ಹೌದು, 100% ಇದು ಒಂದು ಸೆಂಟ್ರಲ್ ಗವರ್ನಮೆಂಟ್ ನ ಒಂದು ವೇಕೆನ್ಸಿ ಆಗಿರುತ್ತೆ. ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಅಂತ ಇಲ್ಲಿ ಒಂದು ಹಾಕಬಹುದು. ಯಾವುದೇ ರೀತಿಯಂತಹ ಒಂದು ಎಕ್ಸಾಮ್ ಸೆಂಟರ್ಸ್ಗೂ ಇಲ್ಲಿ ಒಂದು ಪ್ರಾಬ್ಲಮ್ ಬರುವುದಿಲ್ಲ. ಹಾಗೆ ಒಂದು ಜಾಬ್ ಲೊಕೇಶನ್ ಕೂಡ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಸಮಸ್ಯೆ ಬರುವುದಿಲ್ಲ. ಮೊದಲನೇದಾಗಿ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ಸ್ ಗಳ ಬಗ್ಗೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ಸ್ಟಾರ್ಟಿಂಗ್ ಡೇಟ್ ಬಗ್ಗೆ ಮಾತಾಡ್ಕೊಳ್ಳೋ 30 ಏಪ್ರಿಲ್ 2026 ಗೆ ಏನು ಈ ಒಂದು ಸ್ಟಾರ್ಟಿಂಗ್ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಮತ್ತು ಇದರ ಒಂದು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಕ್ ಹೋದ್ರೆ, ಈ ತಿಂಗಳು 31ನೇ ತಾರೀಕು ಇದರ ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಆಗಿರುತ್ತೆ. ಟೋಟಲ್ ಆಗಿರುವಂತಹ ಒಂದು ಪೋಸ್ಟ್ ಬಗ್ಗೆ ಮಾತಾಡ್ಕೊಂಡ್ರೆ, ಸುಮಾರು 3,000ಕ್ಕಿಂತ ಹೆಚ್ಚು ಒಂದು ಪೋಸ್ಟ್ ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ, 3 ರೀತಿಯ ಒಂದು ಪೋಸ್ಟ್ ನ ರಿಲೀಸ್ ಅನ್ನ ಮಾಡಿದ್ದಾರೆ. ಅದರಲ್ಲಿ 3,000 ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಎಂಬುದರ ಬಗ್ಗೆ. ಎಕ್ಸಾಮ್ ಬಗ್ಗೆನೂ ಕೂಡ ಇಲ್ಲಿ ಒಂದು ಕ್ಲಾರಿಟಿಯನ್ನು ಕೊಟ್ಬಿಟ್ಟಿದ್ದಾರೆ. ನೋಡಬಹುದು, ತಮ್ಮ ಒಂದು ಎಕ್ಸಾಮ್ ಜುಲೈ ಮತ್ತು ಸೆಪ್ಟೆಂಬರ್ ನ ಒಂದು ನಡುವೆ ಏನು ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನು ನಡೆಸ್ತೀವಿ ಅಂತ ಕೂಡ ಇಲ್ಲಿ ಒಂದು ಹೇಳಿರುವಂತದ್ದು. ನಂತರ ಎಲಿಜಿಬಿಲಿಟಿ ಡೀಟೇಲ್ಸ್ ಅಥವಾ ಒಂದು ಅರ್ಹತೆ ಕಡೆ ನಾವು ಇಲ್ಲಿ ಒಂದು ಗಮನವನ್ನು ಕೊಟ್ಟಾಗ, ತಾವು ಗಮನಿಸಬಹುದು, ಎನಿ 12th ಪಾಸ್, ಓಕೆನಾ, ಯಾವ್ದಾದ್ರು ತಾವು 12th ಪಾಸ್ ಅನ್ನ ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಅದು ಒಂದು ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ತಾವೇನಾದ್ರು ಈ ಒಂದು 12th ಪಾಸ್ ಅನ್ನ ತಾವು ಕಂಪ್ಲೀಟ್ ಅನ್ನ ಮಾಡ್ಕೊಂಡಿದ್ರೆ, ಮೊದಲನೇ ತಾವು ನೋಡಬಹುದು LDC ಲೋವರ್ ಡಿವಿಷನ್ ಕ್ಲರ್ಕ್ ಅಂತ ನಾವೇನ್ ಕರಿತೀವಿ, ಈ ಒಂದು ಪೋಸ್ಟ್ ತಾವು ಅಪ್ಲಿಕೇಶನ್ ಹಾಕಬಹುದು. ನಂತರ ಈ ಒಂದು JSA ಎನ್ನುವಂತಹ ಒಂದು ಪೋಸ್ಟ್ ತಾವು ಅಪ್ಲಿಕೇಶನ್ ಹಾಕಬಹುದು. ನಂತರ DEO ಅಂದ್ರೆ ಡಾಟಾ ಎಂಟ್ರಿ ಆಪರೇಟರ್ಗೂ ಕೂಡ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಈ 3 ಒಂದು ಪೋಸ್ಟ್ ಅಲ್ಲಿ ತಮಗೆ ಯಾವ ಒಂದು ಪೋಸ್ಟ್ ಇಂಟ್ರೆಸ್ಟೆಡ್ ಆಗಿದೆಯೋ ಅಂತ ಒಂದು ಪೋಸ್ಟ್ ನ ತಾವು ಸೆಲೆಕ್ಟ್ ಅನ್ನ ಮಾಡಿಕೊಂಡು, ಏನೋ ಒಂದು ನಿಮ್ಮ ಒಂದು ಚಾಯ್ಸ್ ನ ಒಂದು ಆಧಾರದ ಮೇಲೆ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಓಕೆ, ನಮ್ಮ ಒಂದು ಕರ್ನಾಟಕದ ಪ್ರತಿಯೊಬ್ಬ ಒಂದು ಕ್ಯಾಂಡಿಡೇಟ್ ಸಹ ಇಲ್ಲಿ ಒಂದು ಅಪ್ಲಿಕೇಶನ್ ಹಾಕಬಹುದು. ಬೋತ್ ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಪ್ರತಿಯೊಬ್ಬರು ಏನೋ ಒಂದು ಆರಾಮ್ಸೆ ಅಪ್ಲಿಕೇಶನ್ ಅನ್ನೋದು ಇಲ್ಲಿ ಒಂದು ಹಾಕಬಹುದು. ನಂತರ ಸ್ಯಾಲರಿ ಕಡೆ ನಾವು ಇಲ್ಲಿ ಒಂದು ಗಮನ ಕೊಟ್ಟಾಗ, ತಾವು ಗಮನಿಸಬಹುದು, LDC ಅಂದ್ರೆ ಸ್ಯಾಲರಿ ಲೆವೆಲ್ 2 ನಲ್ಲಿ ತಾವು ಇಲ್ಲಿ ಒಂದು ಅದ್ಭುತವಾಗಿರುವಂತಹ ಒಂದು ಸ್ಯಾಲರಿಯನ್ನು ತಾವು ಪಡ್ಕೋಬಹುದು. ಲೆವೆಲ್ 2 ಅಂದ್ರೆ ಇಷ್ಟರ ಒಂದು ಮಟ್ಟಿಗೆ ತಾವು ಸ್ಯಾಲರಿಯನ್ನು ಪಡ್ಕೋಬಹುದು. ನಂತರ ಡಾಟಾ ಎಂಟ್ರಿ ಆಪರೇಟರ್ ಆಗಿರ್ಬೋದು ಮತ್ತು JSA ಎನ್ನುವಂತಹ ಒಂದು ಪೋಸ್ಟ್ ಗೆ ಲೆವೆಲ್ 4 ಮತ್ತು ಲೆವೆಲ್ 5 ನಲ್ಲಿ ತಾವು ಏನು ಒಂದು ಸ್ಯಾಲರಿಯನ್ನು ತಾವು ಪಡ್ಕೋಬಹುದು. ಲೆವೆಲ್ 4 ಅಂದ್ರೆ ಈ ಇಷ್ಟು ಒಂದು ಸ್ಯಾಲರಿ ತಾವು ಪಡ್ಕೋಬಹುದು, ಮತ್ತು ಹಾಗೆ ಲೆವೆಲ್ 5 ಅದನ್ನು ಕೂಡ ಇಷ್ಟು ಒಂದು ಒಳ್ಳೆಯ ಒಂದು ಸಂಬಳವನ್ನು ತಾವು ಇಲ್ಲಿ ತಾವು ಪಡ್ಕೋಬಹುದು. ನಂತರ ತಾವು ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಅಷ್ಟೇನು ಜಾಸ್ತಿ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಕೇಳಿಲ್ಲ. ತಾವು ನೋಡಬಹುದು, ಯಾವುದೇ ರೀತಿಯಂತಹ ಒಂದು ಫೀಸ್ ಇರುವುದಿಲ್ಲ, ಯಾರಿಗೆ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಇರುವುದಿಲ್ಲ. ನಂತರ SC ST ಮತ್ತು PH ಮತ್ತು ESM ನ ಒಂದು ಕ್ಯಾಟಗರಿಗೆ ಯಾರೆಲ್ಲ ಒಂದು ಕ್ಯಾಂಡಿಡೇಟ್ಗಳು ಸೇರಿರ್ತೀರಿ, ಅವರಂತೂ 1 ರೂಪಾಯಿನೂ ಕೂಡ ಇಲ್ಲಿ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡುವಂತಹ ಒಂದು ಅವಶ್ಯಕತೆ ಇರುವುದಿಲ್ಲ. ಇನ್ನು ಯಾರು ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಅನ್ನ ಮಾಡಬೇಕು ಅಂದ್ರೆ, ತಾವೇನಾದ್ರೂ ಒಂದು ಜನರಲ್ ಆಗಿರ್ಬೋದು, ಈ OBC ಅಥವಾ ಒಂದು EWS ನ ಒಂದು ಕ್ಯಾಟಗರಿ ಸೇರಿದ್ರೆ ಕೇವಲ 100 ರೂಪಾಯಿ ಮಾತ್ರ ತಾವೇನು ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ನ ತಾವು ಇಲ್ಲಿ ಒಂದು ಪೇ ಅನ್ನ ಮಾಡಬೇಕಾಗಿರುತ್ತೆ. ಇಷ್ಟೇ ತಮ್ಮ ಒಂದು ಅಪ್ಲಿಕೇಶನ್ ಫೀಸ್ ಇರುತ್ತೆ. ಈಗ ಬಹಳ ಒಂದು ಮುಖ್ಯವಾಗಿ ಇದರ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಥವಾ ಒಂದು ಆಯ್ಕೆಯ ಒಂದು ವಿಧಾನದ ಬಗ್ಗೆ ಇಲ್ಲಿ ನಾವು ಗಮನವನ್ನು ಕೊಟ್ಟಾಗ, ತಾವು ಅಪ್ಲಿಕೇಶನ್ ಹಾಕಿದ ನಂತರ ತಮಗೆ ಇಲ್ಲಿ 2 ರೀತಿಯಾದಂತಹ ಒಂದು ಎಕ್ಸಾಮಿನೇಷನ್ಸ್ ಅನ್ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಮೊದಲನೇದಾಗಿ ತಾವು ಟೈರ್ 1 ತಾವು ಏನೋ ಒಂದು ಎಕ್ಸಾಮಿನೇಷನ್ ನ ಕೊಡಬೇಕು. ನಂತರ ಟೈರ್ 2 ನಲ್ಲಿ ತಾವು ಎಕ್ಸಾಮಿನೇಷನ್ ನ ಕೊಡಬೇಕು. ಈ ಒಂದು ಟೈರ್ 2 ನಲ್ಲೇ ತಾವು ಟೈಪಿಂಗ್ ಟೆಸ್ಟ್ ಸಹ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ.
ಸಿಲೆಬಸ್ ಬಗ್ಗೆ ನಾವು ಗಮನವನ್ನು ಕೊಟ್ಟಾಗ ಟೈರ್ 1 ನಲ್ಲಿ ತಾವು ಗಮನಿಸಬಹುದು ಸುಮಾರು 100 ಕ್ವಶನ್ಸ್ ಕೊಟ್ಟಿರ್ತಾರೆ. 200 ಮಾರ್ಕ್ಸ್ ಇರುತ್ತೆ. ಅಂದ್ರೆ ಪ್ರತಿ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. 60 ನಿಮಿಷ ಒಂದು ಟೈಮ್ ಅನ್ನು ಕೊಟ್ಟಿರ್ತಾರೆ. 0.25 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಎಲ್ಲಾನು ಕೂಡ ಏನೋ ಒಂದು ಮಲ್ಟಿಪಲ್ ಚಾಯ್ಸ್ ನ ಒಂದು ಕ್ವಶನ್ಸ್ ಇರುತ್ತೆ. ಇದರಲ್ಲಿ ಸಿಲೆಬಸ್ ತಾವು ಸಬ್ಜೆಕ್ಟ್ ಅನ್ನ ಗಮನಿಸಬಹುದು. ರೀಸನಿಂಗ್ ಮೇಲೆ 25 ಕ್ವಶನ್ಸ್ ಇರುತ್ತೆ, ಜಿಕೆ ಮೇಲೆ 25 ಕ್ವಶನ್ಸ್ ಇರುತ್ತೆ, ಮ್ಯಾಥ್ಸ್ ಮೇಲೆ 20 ಕ್ವಶನ್ಸ್ ಇರುತ್ತೆ ಮತ್ತು ಇಂಗ್ಲಿಷ್ ನಲ್ಲಿ ಏನೋ ಒಂದು 25 ಕ್ವಶನ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಇದು ಟೈರ್ 1 ಆದ್ರೆ ಟೈರ್ 2 ನ ತಾವು ಗಮನಿಸಬಹುದು. ಇಲ್ಲಿ ಕೂಡ ತಾವು ನೋಡಬಹುದು 120 ಕ್ವಶನ್ಸ್, 160 ಮಾರ್ಕ್ಸ್ ಇರುತ್ತೆ. ಹಾಗೆ 2 ಗಂಟೆ 15 ನಿಮಿಷ ಏನೋ ಒಂದು ಕಾಲಾವಕಾಶನ ಕೊಟ್ಟಿರ್ತಾರೆ, ಟೈಮ್ ಅನ್ನ ಕೊಟ್ಟಿರ್ತಾರೆ. ಈ ಒಂದು ಟೈರ್ 2 ನಲ್ಲಿ ಏನು ಮ್ಯಾಥ್ಸ್ ಅಲ್ಲಿ 30 ಕ್ವಶನ್ಸ್, ರೀಸನಿಂಗ್ ಮೇಲೆ 30 ಕ್ವಶನ್ಸ್ ಮತ್ತು ಇಂಗ್ಲಿಷ್ ನಲ್ಲಿ 40 ಕ್ವಶನ್, ಜಿಕೆ ನಲ್ಲಿ ಏನೋ ಒಂದು 20 ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಓಕೆನಾ. ಈ ಒಂದು ಟೈರ್ 2 ನಲ್ಲಿ ತಾವು ಕ್ವಾಲಿಫೈ ಆದ ನಂತರ ತಾವೇನೋ ಒಂದು ಟೈಪಿಂಗ್ ಟೆಸ್ಟ್ ಗೆ ಹೋಗಬೇಕಿರುತ್ತೆ. ಟೈಪಿಂಗ್ ನಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಎರಡು ಒಂದು ಆಪ್ಷನಲ್ ಆಗಿರುವಂತಹ ಒಂದು ಸಬ್ಜೆಕ್ಟ್ ಇರುತ್ತೆ. ಯಾರೆಲ್ಲ ಒಂದು ಡೇಟಾ ಎಂಟ್ರಿ ಆಪರೇಟರ್ ಗೆ ಒಂದು ಅಪ್ಲಿಕೇಶನ್ ಹಾಕ್ತೀರಾ ಅವರಂತೂ ಖಂಡಿತವಾಗಿ ಈ ಒಂದು ಟೈಪಿಂಗ್ ಟೆಸ್ಟ್ ನ ತಾವು ಕೊಡಲೇಬೇಕಾಗಿರುತ್ತೆ. ಇಂಗ್ಲಿಷ್ ನಲ್ಲಿ ಇಂತಿಷ್ಟು ವರ್ಡ್ಸ್ ಅಂತ ಇರುತ್ತೆ ಮತ್ತು ಹಿಂದಿನಲ್ಲಿ ಇಂತಿಷ್ಟು ವರ್ಡ್ಸ್ ಅಂತ ಇರುತ್ತೆ. ಆಧಾರದ ಮೇಲೆ ತಾವೇನೋ ಒಂದು ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಅನ್ನ ಮಾಡಿಕೊಂಡು ತಾವೇನೋ ಒಂದು ಟೈಪಿಂಗ್ ಟೆಸ್ಟ್ ನ ತಾವು ಇಲ್ಲಿ ಒಂದು ಕೊಡಬೇಕಾಗಿರುತ್ತೆ. ಓಕೆನಾ. ನಂತರ ಸ್ನೇಹಿತರೆ ಇಲ್ಲಿ ಒಂದು ಏಜ್ ಲಿಮಿಟ್ ಅನ್ನು ತಾವು ಗಮನಿಸಬಹುದು. ಮಿನಿಮಮ್ ಆಗಿರುವಂತಹ ಒಂದು ಏಜ್ ಅನ್ನ 18 ವರ್ಷ ಮತ್ತು ಮ್ಯಾಕ್ಸಿಮಮ್ ಆಗಿರುವಂತಹ ಒಂದು ಏಜ್ 27 ವರ್ಷ ಅಂತ ಹೇಳಿದ್ದು. ಏಜ್ ರಿಲ್ಯಾಕ್ಸೇಷನ್ ಸಹ ತಾವು ಇಲ್ಲಿ ಗಮನಿಸಬಹುದು. SC/ST ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್, OBC ಗೆ 3 ವರ್ಷ, PWD ಗೆ ತಾವು ನೋಡಬಹುದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಮೆನ್ಷನ್ ಮಾಡಿದ್ದಾರೆ. ನಂತರ ಎಕ್ಸ್ ಸರ್ವಿಸ್ ಮ್ಯಾನ್ ಗೆ ಸರ್ವಿಸ್ ಇಯರ್ ಪ್ಲಸ್ 3 ವರ್ಷದ ಒಂದು ಏಜ್ ಅಲ್ಲಿ ರಿಲ್ಯಾಕ್ಸೇಷನ್ಸ್ ಅನ್ನ ಇಲ್ಲಿ ಒಂದು ಕೊಟ್ಟಿರ್ತಾರೆ. ಇಷ್ಟು ಸ್ನೇಹಿತರೆ ಈ ಒಂದು ವೇಕೆನ್ಸಿಗೆ ಸಂಬಂಧಪಟ್ಟಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಮತ್ತು ಮಾಹಿತಿ ಆಗಿರುತ್ತೆ. ಈಗ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಮತ್ತು ಯಾವ ರೀತಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದು ಅಂದ್ರೆ ಸಿಂಪಲ್ ಆಗಿ ತಾವು ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಒಂದು ಡೈರೆಕ್ಟ್ ಆಗಿ ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಡೈರೆಕ್ಟ್ ಆಗಿ ತಾವು ಅಪ್ಲಿಕೇಶನ್ ತಾವು ಹಾಕಬಹುದು. ಹಾಗೆ ತಾವೇನಾದ್ರೂ ಈ ಒಂದು ವೇಕೆನ್ಸಿಯ ಒಂದು ನೋಟಿಫಿಕೇಶನ್ ತಾವು ಚೆಕ್ ಅನ್ನ ಮಾಡಬೇಕು, PDF ನಲ್ಲಿ ತಾವು ಡೌನ್ಲೋಡ್ ಅನ್ನ ಮಾಡ್ಕೋಬೇಕು ಅಂದ್ರೆ ಇದೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ಟೆಲಿಗ್ರಾಮ್ ಚಾನಲ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ತಾವು ಪ್ರತಿಯೊಬ್ಬರು ಏನೋ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಅನ್ನ ಮಾಡ್ಕೊಂಡು ತಾವು ಚೆಕ್ ಅನ್ನ ತಾವು ಮಾಡ್ಕೋಬಹುದು. ಈ ರೀತಿ ತಾವು ಆನ್ಲೈನ್ ಮುಖಾಂತರ ತಾವು ಅಪ್ಲಿಕೇಶನ್ ಹಾಕಬಹುದು. ತಮಗೆ ಏನಾದ್ರೂ ಈ ಒಂದು ಜಾಬ್ ವೇಕೆನ್ಸಿ ರಿಲೇಟೆಡ್ ಆಗಿ ತಮಗೆ ಈ ಡೌಟ್ಸ್ ಬಂದ್ರೆ ದಯವಿಟ್ಟು ತಾವು ಕಮೆಂಟ್ ಬಾಕ್ಸ್ ತಿಳಿಸಿ. ಆದಷ್ಟು ಬೇಗ ತಮ್ಮ ಒಂದು ಡೌಟ್ಸ್ ಅನ್ನ ನಾನು ಇಲ್ಲಿ ಒಂದು ಕ್ಲಿಯರ್ ಅನ್ನ ಮಾಡ್ತೀನಿ. ಆದಷ್ಟು ಪ್ರತಿಯೊಬ್ಬರು ತಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ, ಫ್ಯಾಮಿಲಿ ಸರ್ಕಲ್ ಅಲ್ಲಿ ತಾವು ಈ ಒಂದು ವಿಡಿಯೋ ತಾವು ಶೇರ್ ಅನ್ನ ಮಾಡ್ಕೊಳ್ಳಿ. ಸೊ ಮುಂದಿನ ಮತ್ತೊಂದು ಜಾಬ್ ಅಪ್ಡೇಟ್ ನಲ್ಲಿ ಖಂಡಿತವಾಗಿ ಸಿಗ್ತೀನಿ.